ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಭಿನ್ನರ ಹೋರಾಟ ಒಂದು ರೀತಿ ಕ್ಲೈಮ್ಯಾಕ್ಸ್ಗೆ ಬಂದಿದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಅಂತಿಮ ಘಟ್ಟದ ಹೋರಾಟ ಈಗ ದೆಹಲಿಯಲ್ಲಿ ನಡೀತಾ ಇದೆ. ದೆಹಲಿಯಲ್ಲಿ ಎಲ್ಲರೂ ಕೂಡ ಬೇಡಿ ಬಿಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ವಿರೋಧಿ ಬಣದಿಂದ ಅಂತಿಮ ಸಮರ. ದೆಹಲಿಗೆ ಹೋಗಿ ವಿಜೇಂದ್ರ ಹಣಿಯೋದಕ್ಕೆ ಭಿನ್ನರು ಯುದ್ಧವನ್ನು ಸಾರಿದ್ದಾರೆ. ಭಿನ್ನರ ತಂಡಕ್ಕೆ ತಟಸ್ಥ ಬಣ ನಾಯಕರು ಫುಲ್ ಸಪೋರ್ಟ್ ಮಾಡಿದಾರಂತೆ. ಸೊ ಭಿನ್ನರ ಚಟುವಟಿಕೆ ಹೆಚ್ಚಾದ ಬೆನ್ನಲ್ಲೇ ವಿಜೇಂದ್ರ ಈಗ ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ಭಿನ್ನರ ಚಟುವಟಿಕೆ ಮೇಲೆ ವಿಜೇಂದ್ರ ಕಣ್ಗಾವಲನ್ನು ಇಟ್ಟಿದ್ದಾರಂತೆ. ಭಿನ್ನರ ಓಡಾಟ, ಗುಪ್ತ ಸಭೆ, ಸೀಕ್ರೆಟ್ ಮಾಹಿತಿ ಎಲ್ಲ ಸಂಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ದೆಹಲಿಯಲ್ಲೇ ತಮ್ಮದೇ ಆದಂತಹ ಒಂದು ರಹಸ್ಯ ಟೀಮನ್ನು ನಿಯೋಜನೆ ಮಾಡಿಕೊಂಡಿದ್ದಾರಂತೆ. ಏನು ಹೋಗಿ ಹೈಕಮಾಂಡ್ ಭೇಟಿ ಆಗ್ತಾರೆ, ಅದಕ್ಕೇನು CBI ಕೆಲಸ ಏನು ಮಾಡಬೇಕು? ಅವ್ರು ಏನಾದ್ರು ಮಾಡ್ತಾರಪ್ಪ. ಈಗ ನೀವು ಹೋಗಲ್ವಾ ಡೆಲ್ಲಿಗೆ? ಹಾಗೆ ಅವರು ಹೋಗಿದ್ದಾರೆ. ರೆಬಲ್ ನಾಯಕರ ಓಡಾಟ, ಗುಪ್ತ ಸಭೆಗಳ ಬಗ್ಗೆ ಸೀಕ್ರೆಟ್ ಮಾಹಿತಿಯನ್ನು ಪಡ್ಕೋತಾ ಇದ್ದಾರಂತೆ ವಿಜೇಂದ್ರ ಅವರು. ಇದಕ್ಕೋಸ್ಕರ ತಮ್ಮದೇ ಆದಂತಹ ಒಂದು ಟೀಮನ್ನು ಅವರು ನಿಯೋಜನೆ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನೀವೇನಾದರೂ ಮಾಡಿ. ಅವ್ರು ಹೇಳ್ಬಿಟ್ಟೆ ಹೋಗಿದಾರಲ್ಲ, ಹೋಗಲಿ. ಅವ್ರೇನು ಕದ್ದು ಮುಚ್ಚಿನೂ ಹೋಗಿಲ್ಲ. ಯತ್ನಾಳ್ ಅವರಾಗಲಿ, ಕುಮಾರ್ ಬಂಗಾರಪ್ಪ ಆಗಲಿ, ರಮೇಶ್ ಜಾರಕಿಹೊಳಿ ಅವರಾಗಲಿ ಡೆಲ್ಲಿನಲ್ಲಿ ಈಗಾಗಲೇ ಅವ್ರು ಬೀಡು ಬಿಟ್ಟಿದ್ದಾರೆ. ಮೀಡಿಯಾ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೋಗಿ BL ಸಂತೋಷ್ ಭೇಟಿ ಆಗಿಬಿಟ್ಟು ಫೋಟೋ ಹಂಚ್ಕೊಂಡಿದ್ದಾರೆ. ಅವ್ರು ಏನು ರಹಸ್ಯವಾಗಿ ಏನೂ ಮಾಡ್ತಿಲ್ಲ. ಸಭೆಗಳನ್ನು ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾರೆ. ನೀವು ಸಭೆ ಮಾಡಲ್ವಾ? ಈಗ ರೇಣುಕಾಚಾರ್ಯ ಅವ್ರ ಮನೆಯಲ್ಲಿ ಸಭೆ ನಡೀಲಿಲ್ವಾ? ಹಾಗೆ ಮಾಡ್ಕೋತಾರೆ ಅವರು. ಬಟ್ ಅದನ್ನು ಸೀಕ್ರೆಟ್ಟಾಗಿ ಅದನ್ನೆಲ್ಲ ಮಾನಿಟರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ. ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಎಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ. ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ. ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ.